ನ್ಯೂಸ್ಗೆ ಮತ್ತೆ ಸ್ವಾಗತ. ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಇದೀಗ ಅದೊಂದು ಬಾಟಲ್ ಕೊಲೆ ಆರೋಪಿಗಳಿಗೆ ಕಂಟಕ ಆಗೋ ಸಾಧ್ಯತೆ ಇದೆಯಂತೆ. ಅಷ್ಟಕ್ಕೂ ಆ ಬಾಟಲ್ ಎಲ್ಲಿ ಸಿಕ್ಕಿದ್ದು, ಏನದರ ಮರ್ಮ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಈ ಗ್ಯಾಂಗ್ನ ಕ್ರೌರ್ಯ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಜಗಜ್ಜಾಹೀರಾಗಿದೆ. ಕೊಲೆ ಆರೋಪಿಗಳು ಕಂಬಿ ಹಿಂದೆ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಈ ಮಧ್ಯೆ ಮತ್ತೊಂದು ಸಾಕ್ಷ್ಯ ದರ್ಶನ್ ಮತ್ತು ಗ್ಯಾಂಗ್ಗೆ ಕಂಟಕವಾಗಲಿದೆ. ಕೊಲೆ ಆರೋಪಿಗಳಿಗೆ ವಾಟರ್ ಬಾಟಲ್ ಸಂಕಷ್ಟ. ಹತ್ಯೆ ಸ್ಥಳದಲ್ಲಿತ್ತು ಸ್ಟೋನಿ ಬ್ರೂಕ್ ಪಬ್ನ ಬಾಟಲ್. ಪಟ್ಟಣಗೆರೆ ಶೆಡ್ನಲ್ಲಿ ಅಟ್ಟಹಾಸ ಮೆರೆದಿದ್ದ ಡಿ ಗ್ಯಾಂಗ್ ರೇಣುಕಸ್ವಾಮಿ ಕೊಲೆ ಬಳಿಕ ಎಲ್ಲ ಸಾಕ್ಷ್ಯ ನಾಶ ಮಾಡಿತ್ತು. ಆದ್ರೆ ಸ್ಟೋನಿ ಬ್ರೂಕ್ ಪಬ್ನ ನೀರಿನ ಬಾಟಲ್ ಇದೇ ಸ್ಥಳದಲ್ಲಿ ಸಿಕ್ಕಿದೆಯಂತೆ. ಈ ಬಾಟಲಿ ಮೇಲೆ ಸ್ಟೋನಿ ಬ್ರೂಕ್ ವಿನಯ್ ಫೋಟೋ ಇರುವ ಲೇಬಲ್ ಇದೆಯಂತೆ. ಸ್ಟೋನಿ ಬ್ರೂಕ್ನಿಂದ ಹೊರಡುವಾಗ ವಿನಯ್ ವಾಟರ್ ಬಾಟಲ್ ತಂದಿದ್ದ. ಬಳಿಕ ಇದನ್ನ ಹತ್ಯೆಯಾದ ಸ್ಥಳದಲ್ಲಿ ಬಿಸಾಡಿ ಹೋಗಿದ್ದಂತೆ. ಇದನ್ನೇ ಪ್ರಬಲ ಸಾಕ್ಷ್ಯ ಮಾಡಲು ಪೊಲೀಸರು ಸಜ್ಜಾಗಿದ್ರಂತೆ. ಈಗಾಗಲೇ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಟ್ಟೆ, ಚಪ್ಪಲಿ, ಲಾಠಿ, ಕಾರು, ಬಿಯರ್ ಬಾಟಲ್ ಸೇರಿದಂತೆ ಅನೇಕ ಮಹತ್ವದ ಸಾಕ್ಷ್ಯಗಳು ಲಭ್ಯವಾಗಿವೆ. ಇದರ ಜೊತೆಗೀಗ ನೀರಿನ ಬಾಟಲ್ ಕೂಡ ಪ್ರಮುಖ ಸಾಕ್ಷಿಯಾಗಲಿದೆ. ಈ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದ್ದು ಇದೇ ಡಿ ಗ್ಯಾಂಗ್ಗೆ ಮತ್ತಷ್ಟು ಕಂಟಕವಾಗಲಿದೆಯಂತೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆಮೇಲೆ ಈ ನಡುವೆ ಪವಿತ್ರ ಗೌಡ ಮನೆಯಲ್ಲಿ ಒಂದು ಆಲ್ಬಮ್ ಸಿಕ್ಕಿದೆ. ಇದು ದರ್ಶನ್ ಮತ್ತು ಸುಬ್ಬಾ ಸುಬ್ಬಿ ಫೋಟೋಸ್. ಪವಿತ್ರ ಗೌಡಗೆ ಸಂಬಂಧಿಸಿದ ಸ್ಫೋಟಕ ಸ್ಟೋರಿ ಸುಬ್ಬಾ ಸುಬ್ಬಿಯ ನಡುವಿನ ಆಲ್ಬಮ್ ಕಹಾನಿ. ಇದರಲ್ಲಿರುವ ಫೋಟೋಗಳ ಹಿಂದೆ ಒಂದೊಂದು ಕಥೆ ಇದೆ. ಏನದು ಪೊಲೀಸರಿಗೆ ಸಿಕ್ಕಿರುವಂಥ ಆ ಫೋಟೋ ಆಲ್ಬಮ್, ಬನ್ನಿ ನೋಡೋಣ. ದರ್ಶನ್ಗೆ ಪವಿತ್ರ ಗೌಡ ಏನಾಗಬೇಕು, ಹೆಂಡತಿನ ಪ್ರೇಯಸಿನ? ಈ ಪ್ರಶ್ನೆಗೆ ಚಾರ್ಜ್ ಶೀಟ್ನಲ್ಲಿ ಉತ್ತರ ಸಿಕ್ಕಿತ್ತು. ಪವಿತ್ರಗೆ ದರ್ಶನ್ ಮಾಡಿರೋ ಮೆಸೇಜ್ನಲ್ಲಿ ಅವರಿಬ್ಬರ ಸಂಬಂಧ ಯಾವುದು ಅನ್ನೋದು ಬಯಲಾಗಿತ್ತು. ಇದೀಗ ಲಿಪ್ಸ್ಟಿಕ್ ರಾಣಿ ಮನೆಯಲ್ಲಿ ಫೋಟೋ ಆಲ್ಬಮ್ ಒಂದು ಸಿಕ್ಕಿದೆ. ಸುಬ್ಬಾ ಸುಬ್ಬಿಯ ಆಲ್ಬಮ್ ಹೆಸರೇನು? ದರ್ಶನ್ ಪವಿತ್ರ ಗೌಡ ಪರಸ್ಪರ ಸುಬ್ಬಾ ಸುಬ್ಬಿ ಎಂದು ಕರೆದುಕೊಳ್ತಾ ಇದ್ರು. ಇದೀಗ ಪವಿತ್ರ ಗೌಡ ಮನೆಯಲ್ಲಿ ಆಲ್ಬಮ್ ಒಂದು ಸಿಕ್ಕಿದೆ. ಇದಕ್ಕೆ ಫಾಂಡ್ ಮೆಮೊರೀಸ್ ಎನ್ನುವ ಹೆಸರಿಟ್ಟಿದ್ದಾರಂತೆ. ಅಂದ್ರೆ ಪ್ರೀತಿಯ ನೆನಪುಗಳು ಎಂದು ತಮ್ಮಿಬ್ಬರ ಫೋಟೋ ಆಲ್ಬಮ್ಗೆ ಹೆಸರನ್ನ ಇಟ್ಟಿದ್ರಂತೆ. ಈ ಆಲ್ಬಂನಲ್ಲಿ ದರ್ಶನ್ ಪವಿತ್ರ ಗೌಡ 25 ಫೋಟೋಗಳಿವೆ. ಅದರಲ್ಲೂ ಕೇವಲ ತಮ್ಮಿಬ್ಬರಿಗೆ ಸೀಮಿತವಾಗಿರುವ ಫೋಟೋಗಳಿವೆ ಅಂತ. ಈಗಾಗಲೇ ಸುಬ್ಬಾ ಸುಬ್ಬಿಯ ವಾಟ್ಸ್ಆಪ್ ಮೆಸೇಜ್ಗಳ ಗುಟ್ಟು ರಟ್ಟಾಗಿತ್ತು. ಇದೀಗ ಮತ್ತೆ ಪವಿತ್ರ ಗೌಡ ಮನೆಯಲ್ಲಿ ಪ್ರೀತಿಯ ನೆನಪುಗಳು ಆಲ್ಬಮ್ ಸಿಕ್ಕಿದೆ. ಅಲ್ಲದೆ ಕಳೆದ 10 ವರ್ಷಗಳಿಂದ ಇವರಿಬ್ಬರು ಲಿವಿಂಗ್ ಟುಗೆದರ್ ನಲ್ಲಿ ಇರುವ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿತ್ತು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಗ್ರಹಾರದ ರಾಜಾತಿಥ್ಯ ಪ್ರಕರಣ ಬಯಲಾಗ್ತಾ ಇದ್ದಂತೆ ದಾಸ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇದೀಗ ಇಲ್ಲಿಯೂ ಕೂಡ ದರ್ಶನ್ ಜೈಲಧಿಕಾರಿಗಳ ಬಳಿ ಅದೊಂದು ಬೇಡಿಕೆ ಪದೇ ಪದೇ ಇಡ್ತಾನೇ ಇದ್ದಾನಂತೆ. ಏನದು, ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಂದಾಸ್ ಲೈಫು, ಸಿನಿಮಾ ಶೂಟಿಂಗು, ಬೇಕೆಂದಾಗ ಫಾರಿನ್ ಟೂರು, ಜೀವನ ಸಖತ್ತಾಗಿಯೇ ಇತ್ತು. ಆದ್ರೆ ಮಾಡಬಾರ್ದನ್ನ ಮಾಡಿ ಕಾಟೇರ ಜೈಲು ಸೇರಿ 100 ದಿನ ಮೇಲಾಗಿದೆ. ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇಲ್ಲಿನೂ ದುರಂಕಾರದಿಂದ ವರ್ತಿಸಿ ಜೈಲಾಧಿಕಾರಿಗಳಿಂದ ವಾರ್ನ್ ಮಾಡಿಸಿಕೊಂಡಿದ್ದ. ದಾಸನಿಗೆ ವಿಶೇಷ ಸೌಲಭ್ಯಕ್ಕೆ ಗಣ್ಯರ ಒತ್ತಡನ. ದರ್ಶನ್ಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಊಟ ಉಪಹಾರ ನೀಡಲಾಗ್ತಿದೆ. ಆದರೆ ತನಗೆ ಸರಿಯಾಗಿ ಊಟ ಉಪಹಾರದ ಜೊತೆಗೆ ಸೌಲಭ್ಯ ನೀಡ್ತಿಲ್ಲ ಅಂತ ಗಣ್ಯರ ಮೂಲಕ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತಿದ್ದಾನಂತೆ. ಅಲ್ಲದೆ ಸಿಗರೇಟ್ಗಾಗಿ ಜೈಲಿನ ಅಧಿಕಾರಿಗಳ ಮುಂದೆ ಬೇಡಿಕೆ ಇಟ್ಟಿದ್ದಾನಂತೆ.
ಇನ್ನು ದರ್ಶನ್ಗೆ ವಿಶೇಷ ಸೌಲಭ್ಯ ನೀಡುವಂತೆ ಗಣ್ಯರು ಜೈಲಾಧಿಕಾರಿಗಳಿಗೆ ಒತ್ತಡ ಹಾಕ್ತಿದ್ದಾರಂತೆ. ಈ ಮಧ್ಯೆ ಕೋರ್ಟ್ ಮೂಲಕವೇ ಸೌಲಭ್ಯ ಪಡೆಯುವೆ ಅಂತ ಜೈಲಿನ ಸಿಬ್ಬಂದಿ ವಿರುದ್ಧ ದಾಸ ಹೇಳಿದ್ದಾನಂತೆ. ಅದೇನೇ ಇರಲಿ, ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೂ ದಾಸ ಇನ್ನೂ ಬುದ್ಧಿ ಕಲ್ತಿಲ್ವಾ? ಕೊಲೆ ಆರೋಪಿಗೆ ವಿಶೇಷ ಸೌಲಭ್ಯ ಕೊಡುವಂತೆ ಒತ್ತಡ ಹೇರ್ತಿರುವ ಆ ಗಣ್ಯರು ಯಾರು ಎಂಬುದೇ ಇದೀಗ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಮುನಿರತ್ನ ವಿಚಾರವಾದರೆ ರಾಜ್ಯ ಬಿಜೆಪಿಯ 3 ಶಾಸಕರು ದೊಡ್ಡ ತಲ್ಲವಾಗಿದ್ದಾರೆ. ಅನಾಸಿನ್ ಆ 3 ಶಾಸಕರ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲು ಕೂಡ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿದ್ದಾರಂತೆ. ಈ 3 ಶಾಸಕರು ಯಾರ್ಯಾರು, ಯಾಕೆ ಇವರ ವಿರುದ್ಧ ದೂರು? ಬನ್ನಿ ಒಂದು ರಿಪೋರ್ಟ್. ಬಿಜೆಪಿಗೆ ತಲೆನೋವಾದ ಆ 3 ಶಾಸಕರು ಎಸ್ಎಸ್ಎಂ ಟೀಮ್ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಚಿಂತನೆ. ರಾಜ್ಯ ಬಿಜೆಪಿಯಲ್ಲಿ ದಿನೇ ದಿನೇ ಅಸಮಾಧಾನ ಹೊಗೆ ಜೋರಾಗುತ್ತಲೇ ಇದೆ. ಶಾಸಕರಾದ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿಜೆಪಿಯಿಂದ ಒಂದು ಕಾಲು ಹೊರಯಿಟ್ಟು ದಾರಿ ತಪ್ಪಿದ ಮಕ್ಕಳಾಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ಬಳಿಕ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ದ ಈ ನಾಯಕರು ಪಕ್ಷ ಬಿಡ್ತಿಲ್ಲ, ಡ್ಯಾಮೇಜ್ ನಿಲ್ಲಿಸುತ್ತಿಲ್ಲ. ಹೀಗಾಗಿ ರಾಜ್ಯ ಬಿಜೆಪಿಗೆ ಈ 2 ಶಾಸಕರು ಒಂದ್ ಕಡೆ ತಲೆನೋವಾದ್ರೆ, ಇನ್ನೊಂದ್ ಕಡೆ ಆರ್.ಆರ್. ನಗರ ಶಾಸಕ ಮುನಿರತ್ನ ಜಾತಿ ನಿಂದನೆ ಪ್ರಕರಣ ಹಳೆ ಮೈಸೂರು ಭಾಗದಲ್ಲಿ ಮುಜುಗರ ತರಿಸಿದೆ. ಹೌದು, ಎಸ್.ಟಿ. ಸೋಮಶೇಖರ್, ಶಿವರಾಜ್ ಹೆಬ್ಬಾರ್ ಪಕ್ಷದಿಂದ ಬಹುದೂರ ಸಾಗಿದ್ದಾರೆ. ಇನ್ನು ಮುನಿರತ್ನ ಅವಾಂತರದಿಂದ ರಾಜ್ಯ ಬಿಜೆಪಿ ನಾಯಕರು ಮುಂದಿನ ವಾರ ಈ 3 ಶಾಸಕರ ರಾಜಕೀಯ ಭವಿಷ್ಯ ನಿರ್ಧಾರ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಪಕ್ಷಕ್ಕೆ ಇನ್ನಿಲ್ಲದ ಮುಜುಗರ ತಂದೊಡ್ತಿರುವವರ ವಿರುದ್ಧ ಇದೀಗ ರಾಜ್ಯ ಬಿಜೆಪಿಯಿಂದ ಕಠಿಣ ಕ್ರಮದ ಚಿಂತನೆಗೆ ಮುಂದಾಗಿದೆಯಂತೆ. ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಮುನಿರತ್ನ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ಮುಂದಿನ ವಾರ ಶಿಸ್ತು ಸಮಿತಿ ಸಭೆಯನ್ನ ಕರೆಯಲು ಮುಂದಾಗಿದೆಯಂತೆ. ಇಷ್ಟು ದಿನ ಈ 3 ಶಾಸಕರಿಂದ ಪಕ್ಷಕ್ಕಾದ ಡ್ಯಾಮೇಜ್ ಬಗ್ಗೆ ವಿಸ್ತೃತ ಚರ್ಚೆಯನ್ನ ನಡೆಸಲಿದ್ದಾರಂತೆ. 3 ಶಾಸಕರ ಬಗ್ಗೆ ವಿಸ್ತೃತ ಚರ್ಚೆ ಮಾಡಿದ ಬಳಿಕ ಹೈಕಮಾಂಡ್ಗೆ ಉಚ್ಚಾಟನೆಗೆ ಶಿಫಾರಸು ಮಾಡುವ ಸಾಧ್ಯತೆ ಇದೆ ಅಂತ ಬಿಜೆಪಿ ಮೂಲಗಳು ತಿಳಿಸಿವೆ. ಈ ವಾರಾಂತ್ಯದೊಳಗೆ ಎಫ್ಎಸ್ಎಲ್ ರಿಪೋರ್ಟ್ ನೋಡಿಕೊಂಡು ಮುನಿರತ್ನ ವಿರುದ್ಧ ಬಿಜೆಪಿ ನಿಲುವು ಪ್ರಕಟ ಮಾಡಲಿದೆಯಂತೆ. ಒಕ್ಕಲಿಗ ದಲಿತ ಮತಗಳ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಹೈಕಮಾಂಡ್ಗೆ ವಿವರಿಸಲಿರುವ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಆಪ್ತ ಶಾಸಕರಿಂದಲೂ ಆಂತರಿಕ ಮಾಹಿತಿಯನ್ನ ಕಲೆ ಹಾಕಿದ್ರಂತೆ. 3 ಶಾಸಕರಿಂದ ಪಕ್ಷಕ್ಕೆ ಲಾಭಕ್ಕಿಂತ ಡ್ಯಾಮೇಜ್ ಹೆಚ್ಚು ಎಂಬುದೇ ಬಹುತೇಕ ಶಾಸಕರಿಂದ ಅಭಿಪ್ರಾಯವಾಗಿದೆಯಂತೆ. ಹೀಗಾಗಿ ಮುಂದಿನ ವಾರ ಸಭೆ ನಡೆಸಿ 3 ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳುವ